ಹಲೋ ಗೆಳೆಯರೇ, ಇದು ಉತ್ತರ ಕನ್ನಡ ಜಿಲ್ಲೆಯ ಕಾನ್ಗೋಡಿನಲ್ಲಿ ಆದಂತಹ ಒಂದು ಅತಿ ದೊಡ್ಡ ಕೆರೆಬೇಟೆ ಅಂತಲೇ ಹೇಳ್ಬೋದು. ಇದು ಒಂದು 2 ವರ್ಷದ ಹಿಂದೆ ಆದಂತಹ ಒಂದು ಕ್ಲಿಪ್ ಇದು. ನೋಡ್ಬೋದು ನೀವು, ಸಾವಿರಾರು ಜನ ಸೇರಿದ್ರು ಇಲ್ಲಿ. ಹಾಗೂ ತುಂಬಾನೇ ಜನ ಅಂದರೆ ಎಷ್ಟು ಜನ ನೀವು ನೋಡ್ಬೋದು, ಎಲ್ಲೆಲ್ಲೂ ಜನಗಳದೇ ರಾಶಿ. ನನಗಂತೂ ಈ ರೀತಿ ಮೀನು ಹಿಡಿಯೋದು ಹಾಗೂ ಕೆರೆಬೇಟೆ ಅಂದರೆ ಹುಚ್ಚು. ಹಾಗೂ ಈ ಕೆರೆಬೇಟೆಯಲ್ಲಿ ಒಂದು ದೊಡ್ಡ ದುರಂತ ಕೂಡ ಆಗಿತ್ತು. ಏನಪ್ಪ ಅಂದರೆ, ಒಂದು ಕೋಣೆಗೆ 500 ರೂಪಾಯಿಯನ್ನು ಇಟ್ಟಿದ್ರು. ತುಂಬ ದೊಡ್ಡ ಮೀನುಗಳು ಇದೆ ಅಂತ ಹೇಳಿದರು. ಆದರೆ ಮೀನುಗಾರರಿಗೆ ಯಾವುದೇ ದೊಡ್ಡ ಮೀನುಗಳು ಸಿಕ್ಕಲಿಲ್ಲ. ತುಂಬ ಕಡಿಮೆ ಮೀನು ಸಿಕ್ಕಿದ್ರಿಂದ ದುಡ್ಡನ್ನು ವಾಪಸ್ ಕೊಡಿ ಅಂತ ಗಲಾಟೆಗಳು ಸ್ಟಾರ್ಟ್ ಆಯಿತು. ಆಮೇಲೆ ಗಲಾಟೆ ಯಾವ ರೂಪಕ್ಕೆ ಹೋಯಿತು ಅಂದರೆ, ಊರನ್ನು ನುಗ್ಗಿ ಕೊಳ್ಳೆ ಹೊಡೆಯುವಷ್ಟು ರೀತಿಗೆ ಹೋಯಿತು. ಕೋಪಗೊಂಡ ಜನ ಊರಿಗೆ ನುಗ್ಗಿದ್ರು. ಊರುಗಳಲ್ಲಿ ಕೈಗೆ ಸಿಕ್ಕತ್ತನ್ನು ದೋಚಿದ್ರು, ಬೆಲ್ಲದ ಡಬ್ಬಿಗಳನ್ನು ದೋಚಿದ್ರು, ಮೆಣಸಿನ ಚೀನಗಳನ್ನು ಹೊತ್ತಿದ್ರು, ಹಾಗೆ ಫ್ರಿಜ್ಗಳನ್ನು ಕೂಡ ಹೊತ್ತೊಯ್ತಿರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಸೊ ಈ ರೀತಿಯಾಗಿ ದಾಂಧಲೆಗಳನ್ನು ಮಾಡಿದರು. ಇದು ಒಂದು ಕೆರೆಬೇಟೆಯ ಇತಿಹಾಸದಲ್ಲೇ ಒಂದು ಕೆಟ್ಟ ಕ್ಷಣ ಅಂತ ಹೇಳ್ಬೋದು. ಈ ರೀತಿಯಾಗಿ ಎಂದೂ ಆಗದೇ ಇರಲಿ. ಈ ಸಾಂಪ್ರದಾಯಿಕ ಸುಂದರ ಮೀನು ಹಿಡಿಯುವ ಕಲೆಯನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಾಗೆ ಮುಂದುವರಿದು ನಾವು KG ಕೊಪ್ಪದಲ್ಲಿ ನಡೆದಂಥ ಕೆರೆಬೇಟೆಗಳಿಗೆ ಹೋಗಿದ್ವಿ. ಅಲ್ಲಿ ನಾನು ಕೂಡ ಕೆರೆಬೇಟೆಯನ್ನು ಮಾಡಿ ಹಾಗೂ ಸ್ವಲ್ಪ ಮೀನುಗಳನ್ನು ಕೂಡ ಹಿಡಿದ್ವಿ. ಆ ಒಂದು ಸುಂದರ ವಿಡಿಯೋವನ್ನು ಕೂಡ ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ವಾಚ್ ಮಾಡಿ. ಥ್ಯಾಂಕ್ ಯು.